ಕಾಂಗ್ರೆಸ್ ಜೆಡಿಎಸ್ ಸಮನ್ವಯ ಅಂತ ಹೇಳಿದ್ರಿ. ಕಳೆದ ಒಂದೆರಡು ಅಧಿವೇಶನದಲ್ಲಿ ನಡೆದ ಸಂದರ್ಭದಲ್ಲಿ ಜೆಡಿಎಸ್ ಶಾಸಕರು ಒಂದಷ್ಟು ಬೇಸರವನ್ನು ವ್ಯಕ್ತಪಡಿಸಿದ್ರು. ಬಿಜೆಪಿ ದಿಢೀರಂತ ಹೋಗಿ ಹೋರಾಟಕ್ಕೆ ನನ್ನ ಮಾಹಿತಿನೇ ಕೊಡಲ್ಲ ಅಂತ ಹೇಳಿ. ಅದು ಮತ್ತೆ ಅದೆಲ್ಲ ಆ ತರ ಇದಾರೆ ಕೇಳಪ್ಪ. ಇಲ್ಲೇ ಇದಾರಲ್ಲ ಎಲ್ಲರೂ ಇಲ್ಲೇ ಇದ್ದಾರೆ. ಒಂದ್ ನಿಮಿಷ ಬ್ರದರ್, ಏನ್ ನಿಮ್ ಪ್ರಶ್ನೆ ಇದೆಯಲ್ಲ, ಆ ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂತಲೇ ಇವತ್ತು ನಾವು ಕೂತು ಬರುವ 8ನೇ ತಾರೀಕಿನಂದು ಬೆಳಗಾವಿನಲ್ಲಿ ಚಳಿಗಾಲದ ಅಧಿವೇಶನ 8 ದಿನವೋ 9 ದಿನವೋ ನಡೀತದೆ. ಆ ಅಧಿವೇಶನದಲ್ಲಿ ಎರಡೂ ಪಕ್ಷಗಳು ಒಟ್ಟಾಗಿ ಪ್ರತಿಯೊಂದು ವಿಷಯಗಳನ್ನು ಸಮರ್ಥವಾಗಿ ನಿಭಾಯಿಸಬೇಕು ಅನ್ನೋ ದೃಷ್ಟಿಯಿಂದಲೇ ಇವತ್ತು ಈ ಒಂದು ಸಭೆ ಕರೆದಿರ್ತಕ್ಕಂಥದ್ದು. ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದ ಜನರಲ್ಲಿರ್ತಕ್ಕಂಥ ಭಾವನೆ, ಬೆಳಗಾವಿ ಅಧಿವೇಶನಕ್ಕೆ ಬರ್ತಾರೆ, ಕಾಟಾಚಾರದ ಅಧಿವೇಶನ ಮಾಡೋಗ್ತಾರೆ. ಇದು ಆ ಭಾವನೆ ಏನಿದೆ, ಆ ಭಾವನೆಯನ್ನು ಈ ಬಾರಿ ತೆಗೆದುಹಾಕಬೇಕು ಅನ್ನೋ ದೃಷ್ಟಿಯಿಂದಲೇ ನಾವಿವತ್ತು ವಿರೋಧ ಪಕ್ಷದಲ್ಲಿ ಏನು ಮೈತ್ರಿ ಪಕ್ಷ ನಾವಿಬ್ಬರು ಕೆಲಸ ಮಾಡ್ತಾ ಇದ್ದೇವೆ. ಮೊದಲನೇ ದಿವಸದಿಂದನೇ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಯನ್ನೇ ಪ್ರಮುಖವಾಗಿ ತೆಗೆದುಕೋಬೇಕು ಅನ್ನೋದು ಇವತ್ತಿನ ಸಭೆಯಲ್ಲಿ ತೀರ್ಮಾನ ಆಗಿದೆ. ಅಶೋಕ್ ಅವರು ಹೇಳಿದಾಗೆ ವಿಶೇಷವಾಗಿ ಪ್ರವಾಹದ ಒಂದು ಸಂದರ್ಭ ಈ ಬಾರಿ ದೊಡ್ಡ ಮಟ್ಟದಲ್ಲಾಯಿತು. ಆ ಪ್ರವಾಹ ಆಗಿರ್ತಕ್ಕಂಥದ್ದೇ ಯಾದಗಿರಿ, ಕಲಬುರಗಿ, ಬೀದರು, ಬಾಗಲಕೋಟೆ, ಬಿಜಾಪುರ, ನಮ್ಮ ಬೆಳಗಾವಿ, ರಾಯಚೂರು. ಇದು ಈ ಒಂದು ವಿಷಯದಲ್ಲಿ ಸರ್ಕಾರ ಯಾವ ರೀತಿ ನಡ್ಕೊಂಡಿದೆ ನಿಮಗೂ ಗೊತ್ತು. ಕೇಂದ್ರ ಸರ್ಕಾರದ ಮುಂದೆನೋ ಅರ್ಜಿ ಕೊಟ್ಟರೋ ಇಲ್ಲೋ ಗೊತ್ತಿಲ್ಲ. ಈಗೇನೋ ಮೊನ್ನೆ ಹೋಗಿ ಬಂದರು. 3-4 ತಿಂಗಳಾದ ಮೇಲೆ ಇವರು ನಿದ್ದೆಯಿಂದ ಎದ್ದೇಳ್ತಾರೆ. ಈಗ ಸೆಂಟ್ರಲ್ನ ಒಂದು ಕಮಿಟಿ ಕಳಿಸಿ ಟೀಮ್ನ ಅಂತಾರೆ ಸ್ಥಳ ಪರಿಶೀಲನೆಗೆ. ಡ್ಯಾಮೇಜ್ ಆಗಿರೋದು 4 ತಿಂಗಳ ಮುಂಚೆ. ಎಷ್ಟೋ ಜನ ಬೆಳೆ ಹಾಳಾದರು. ಈಗ 2ನೇ ಬೆಳೆಗೆ ಅಂತೇಳಿ ಈಗಾಗಲೇ ಓದ್ತಿರ್ತಕ್ಕಂಥದ್ದು. ಈಗ ಬಂದು ಏನು ಮಾಡ್ತಾರೆ ವೀಕ್ಷಣೆ ಮಾಡೋರು? ಇದು ಈ ಸರ್ಕಾರ ಯಾವ ರೀತಿ ನಡ್ಕೊಂಡಿದೆ. ಪ್ರಮುಖವಾಗಿ ಉತ್ತರ ಕರ್ನಾಟಕದ ಈ ಒಂದು ಸಮಸ್ಯೆ ಏನಿದೆ, ಒಂದು ನಂತರ ಹೈದರಾಬಾದ್ ಕರ್ನಾಟಕ ವಿಶೇಷವಾಗಿ ಅದೇನೋ ಹೇಳ್ತಾರೋ ಆರ್ಟಿಕಲ್ 371 ತಂದ್ಬಿಟ್ಟು ನಾವು ಜೆ ಅಂತ ಹೇಳಿ ಎಷ್ಟರ ಮಟ್ಟಿಗೆ ಆ ಕಲ್ಯಾಣ ನಗರದ ಭಾಗದಲ್ಲಿ ಕೆಲಸಗಳಾಗಿದೆ. ಏಕೆಂದರೆ ಮುಖ್ಯಮಂತ್ರಿಗಳು ಹಲವಾರು ಬಾರಿ ಹೇಳಿದ್ದಾರೆ 15,000 ಕೋಟಿ ಕೊಟ್ಟಿದ್ದೀನಿ ನಾನು ಈ 2 ವರ್ಷದಲ್ಲಿ ಬಂದ ಮೇಲೆ ಅಂತ ಹೇಳ್ತಾರೆ. ಅದರ ಡೀಟೈಲು ಇವತ್ತು ಏನಾಗಿದೆ, ಎಷ್ಟು ಸುಳ್ಳು ಹೇಳ್ತಾ ಇದ್ದಾರೆ, ಆ ಎಲ್ಲ ಮಾಹಿತಿಗಳನ್ನು ಇವತ್ತು ವಿಶೇಷವಾಗಿ ಆ ಭಾಗದ ಸಮಸ್ಯೆನ ಮೊದಲನೇ ದಿನದಿಂದಲೇ ತೆಗೆದುಕೊಳ್ಳತಕ್ಕಂಥದ್ದು. ಸದನದ ಕಲಾಪ ವ್ಯರ್ಥ ಮಾಡೋದು ಬೇಡ ಅನ್ನೋದು ಇವತ್ತು ನಾವೆಲ್ಲ ತೆಗೆದುಕೊಂಡಂಥ ನಿರ್ಧಾರ.